ಹುಬ್ಬಳ್ಳಿಯಲ್ಲಿ ಸುಜಾತ ಎಂಬ ಮಹಿಳೆ ಅಂದರೆ ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಆದಂತಹ ಜ್ಯೋತಿ ಪಾಟೀಲ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ಈ ಪ್ರಕರಣ ರಾಜ್ಯಾದ್ಯಂತ ವ್ಯಾಪಕವಾಗಿ ವಿರೋಧ ವ್ಯಕ್ತ ಆಗ್ತದೆ. ಬಿಜೆಪಿಯಿಂದ ಸಾಕಷ್ಟು ನಾಯಕರುಗಳು ಇದಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಪೊಲೀಸರನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ? ಅಲ್ಲ, ನಿನ್ನೆ ತಾವು ಎಲ್ಲರೂ ಇದ್ರಿ ಮಾಧ್ಯಮದವರು. ಇದು ಒಂದು ಮಹಿಳೆಗೆ ಈ ರೀತಿಯಾಗಿ, ಅದು ಪೊಲೀಸ್ ಮಹಿಳಾ ಸಿಬ್ಬಂದಿಯವರು ಈ ರೀತಿಯಾಗಿ ನಡೆಸ್ಕೊಳ್ತಾರೆ ಅನ್ನೋದು ಭಾಳ ಒಂದು ಖೇದಕರ ವಿಚಾರ. ಯಾಕಂದರೆ ಹೆಣ್ಮಕ್ಕಳಿಗೆ ನಾವು ಕೊಡುವಂಥ ಗೌರವ, ಈ ರೀತಿಯಾಗಿ ಹೆಣ್ಮಕ್ಳನ್ನು ವಿವಸ್ತ್ರಗೊಳಿಸಿ, ತಾವು ಒಬ್ಬರು ಹೆಣ್ಮಗಳಾಗಲಿ ಯಾರೇ ಇರಲಿ ಇವತ್ತು ಆ ವಿವಸ್ತ್ರಗೊಳಿಸಿ ಅಮಾನುಷವಾಗಿ ನಡೆಸಿಕೊಂಡಂಥ ಈ ನಡೆಯನ್ನು ನಾನು ಭಾಳ ವಿರೋಧವಾಗಿ ನಾನು ಖಂಡಿಸ್ತೇನೆ. ಯಾಕಂತಂದರೆ ಯಾರೇ ತಪ್ಪು ಮಾಡಲಿ, ಏನು ಕೊಲೆಗಡ್ಡಕರ ಅಥವಾ ಏನಾದ್ರು ಅವರು ಏನು ಮಾಡೋ ಅಂಥ ಒಂದು ಕೆಟ್ಟ ರೀತಿಯಲ್ಲಿ ಅವ್ರು ನಡೆಸ್ಕೊಳ್ಳುವಂಥದ್ದು ಏನಿತ್ತು? ಯಾವ ರೀತಿಯಾಗಿ ರಾಜಕೀಯದಿಂದ ಒತ್ತಡ ತಂದಿದ್ದಾರೆ ಅವರಿಗೆ? ಈ ರೀತಿಯಾಗಿ ಒಬ್ಬ ಹೆಣ್ಮಗಳನ್ನು ಸಹ ನೀವು ಲೆಕ್ಕಿಸದೆ ಅವಳವನ್ನು ವಿವಸ್ತ್ರಗೊಳಿಸಿ ಈ ರೀತಿಯಾಗಿ ನೀವು ಅಮಾನುಷವಾಗಿ ಅವರನ್ನು ನಡೆಸ್ಕೋಬೇಕಂದ್ರೆ ನಿಮಗೆ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಅಥವಾ ಕಾಂಗ್ರೆಸ್ ಅವರಿಂದ ನಿಮಗೆ ಯಾವ ರೀತಿಯಾದ ಒತ್ತಡ ಬಂದಿದೆ ಇದು ನಮಗೆ ತಿಳಿತಾ ಇಲ್ಲ. ಸೊ ಹಾಗಾಗಿ ಯಾರೇ ಇರಲಿ ಇವತ್ತು ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಅದೇ ರೀತಿ ಏನು ಕೇಶವಾಪುರ ಪೊಲೀಸ್ ಠಾಣೆಯ CPI ಹಟ್ಟಿದಾರಲ್ಲ, ಅವ್ರನ್ನಂತ ನೀವು ಮೊದಲನೇದಾಗಿ ಅವರನ್ನು ನಾವು ಅಮಾನತುಗೊಳಿಸಬೇಕು ಡ್ಯೂಟಿಯಿಂದ, ಮತ್ತು ಅವರಿಗೆ ಶಿಕ್ಷೆ ಆಗಲೇಬೇಕು. ಮತ್ತು ಏನು ಈ ಸುಜಾತ ಹಂಡಿಯವ್ರ ಮೇಲೆ ಕೇಸುಗಳನ್ನು ಹಾಕಿದ್ದಾರೆ, ಅದೇ ರೀತಿ ಕೇಸುಗಳನ್ನು ಸಹ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಆದಂಥ ಅವ್ರ ಮೇಲೆ, ಮತ್ತು ಅದೇ ರೀತಿ ಏನು ಗುಂಡಾವರ್ತನೆ ಮಾಡಿದಂಥ ಯುವಕರ ತಂಡ ಇದೆ ಅವ್ರ ಮೇಲೆ ನೀವು ಕಾನೂನು ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಈ ಕಾನೂನು ರೀತಿಯಾಗಿ ಕ್ರಮವನ್ನು ಕೈಗೊಂಡು ಪಕ್ಷಾತೀತವಾಗಿ ನೀವು ಒಂದು ಕೂಲಂಕುಷವಾದ ಒಂದು ಪರಿಶೀಲನೆ ಸಹ ಆಗಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ. ಮೇಡಮ್, ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಅಂದರೆ ಮಹಿಳೆನ ಅವ್ರು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬಟ್ಟೆ ಅವಳೇ ಬಿಚ್ಚಿಕೊಂಡಿದ್ದಾಳೆ, ನಾವು ಯಾರು ಬಿಚ್ಚಿಲ್ಲ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಯಾಕಂದರೆ ಪೊಲೀಸರು ತನಿಖೆ ಮಾಡ್ತಾ ಇರೋದು ಅದನ್ನು ವಿಡಿಯೋ ಮಾಡಿ BJP ಅವರು ಹರಿಬಿಡ್ತಾ ಇದ್ದಾರೆ ಅಂತೇಳಿ ಪೊಲೀಸರು ಈ ರೀತಿಯಾಗಿ ಮಾಹಿತಿಯನ್ನು ಹೊರಗೆ ಹಾಕ್ತಾ ಇದ್ದಾರೆ. ಅಲ್ಲ, ನೀವು ನೋಡಿರ್ಬೋದು, ಯಾವ ಮಹಿಳೆ ತನ್ನಷ್ಟಕ್ಕೆ ತಾನೇ ಬಟ್ಟೆಯನ್ನು ಬಿಚ್ಚುವಂಥ ನೀಚ ಕೃತ್ಯಕ್ಕೆ ಹೋಗ್ತಾರೆ? ನೀವೇ ಹೇಳಿ. ಎಂಥ ಮಹಿಳೆ ಇದ್ರೂ, ವೇಷ ಇದ್ರೂ ಸಹ ತನ್ನ ಬಟ್ಟೆಯನ್ನು ತಾನೇ ಬಿಚ್ಚಲ್ಲ. ಅಂಥದ್ರಲ್ಲಿ ಯಾರೋ ಒಬ್ಬರು ಅಂದರೆ ಅವರಿಗೆ ಒತ್ತಡ ಎಷ್ಟು ಬಂದಿದೆ ನೋಡ್ರಿ. ಅಂದರೆ ಯಾವ ರೀತಿಯಾಗಿ ಅವರು ಕೇಸನ್ನು ಟ್ವಿಸ್ಟ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಒಂದು ಮಹಿಳೆ ಆಗಿನೇ ಮಹಿಳೆ ಮೇಲೆ ಕಂಪ್ಲೇಂಟ್ಗಳನ್ನ ಕೊಡ್ತಾ ಇದ್ದಾರೆ, ವಿರೋಧವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾದ ಕೃತ್ಯಗಳನ್ನು ಮಾಡೋದ್ರಿಂದ ಯಾರು ಏನು ದೊಡ್ಡವರಾಗುವುದಿಲ್ಲ. ಎಲ್ಲರಿಗೂ ಒಂದು ಗೌರವದಿಂದ ನಡ್ಕೊಂಡ್ರೆ ಅವರಿಗೆ ಒಂದು ಇರುವಂಥ ಸ್ಥಾನಮಾನದಲ್ಲಿ ಗೌರವ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಮೇಡಮ್, ಈಗ CPI ಅವರು ಹಟ್ಟಿಯವರಿಗೆ ಸಸ್ಪೆಂಡ್ ಆಗ್ಬೇಕಂತೇಳಿ ತಾವು ನಿನ್ನೆ ಹೋರಾಟ ಮಾಡಿದ್ರಿ, ಮತ್ತು ಅವ್ರ ಜೊತೆಗೆ ಇನ್ನೂ ಎಷ್ಟು ಮಂದಿ ಇದರಲ್ಲಿ ಭಾಗಿಯಾಗಿದ್ರು, ಅವರೆಲ್ಲರೂ ಅಮಾನತ್ ಆಗ್ಬೇಕಂತ ಸದ್ಯ ನೀವು ಕೂಡ ಹೋರಾಟ ಮಾಡಿದ್ರಿ. ಈಗ ಮುಂದಿನ ನಿಲುವು ಯಾವ ರೀತಿ ಇರ್ತೈತಿ BJP? ಈಗ ನೋಡ್ರಿ, ನಾವು ಎಲ್ಲ ನಿನ್ನೆ ಭಾಳ ತೀವ್ರವಾದ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ. ಕೇಶವಾಪುರ ಪೊಲೀಸ್ ಠಾಣೆ CPI ಆದಂಥ ಹಟ್ಟಿಯವರು, ಅದೇ ರೀತಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಆದಂಥ ಸುವರ್ಣ ಕಲ್ಕುಂಟ್ಲ ಅವರು, ಅದೇ ರೀತಿ ಮತ್ತು ಅಲ್ಲಿ ಒಂದು ಏನು ರಾತ್ರಿ 2-3 ಗಂಟೆಗೆ ಆ ಸುಜಾತ ಹಂಡಿಯವರ ಮನೆ ಮುಂದೆ ಗಾಜುಗಳನ್ನ ಹೊಡಿಲಿಕ್ಕೆ, ಅವರಿಗೆ ಒಂದು ರೀತಿಯಾದ ಒಂದು ಹರಾಸ್ಮೆಂಟನ್ನು ಮಾಡಲಿಕ್ಕೆ ಏನು ಒಂದು ಯುವಕರ ಗುಂಪು ಹೋಗಿತ್ತು. ಒಂದು 5-6 ಜನ ಅವ್ರ್ಯಾರೋ ಒಂದು 5-6 ಜನ ಹುಡುಗರು ಹೋಗಿದ್ದಾರೆ. ಅವರೆಲ್ಲರ ಮೇಲೂ ಕೇಸುಗಳ ದಾಖಲಾಗಬೇಕು. ಅದು ಎಲ್ಲಿವರೆಗೆ ಅವರು ಸಸ್ಪೆಂಡ್ ಆಗಿಲ್ಲ, ನಮ್ಮ ಹೋರಾಟ ನಿರಂತರ ಇರ್ತೈತಿ. ನಾವು ನಿನ್ನೆ ಎಲ್ಲ ನಮ್ಮ ಭಾಗದ ಶಾಸಕರಿಗೆ, ಸಂಸದರಿಗೆ ನಾವೆಲ್ಲನೂ ತಿಳಿಸಿದ್ದೀವಿ. ನಾವು ಅವರ ಒಂದು ನಿಲುವನ್ನು ನಾವು ತೆಗೆದುಕೊಂಡು ಮುಂದಿನ ಪ್ರತಿಭಟನೆಯನ್ನು ಮಾಡ್ತೇವೆ. ಆದರೆ ಪ್ರತಿಭಟನೆ ಯಾವಾಗಲೂ ಒಂದು ಶಿಕ್ಷೆ ಆಗುವವರೆಗೂ ಇದು ಕಂಟಿನ್ಯೂಸ್ ಆಗಿರ್ತದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತೇನಾದರೂ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತಾ ಇದ್ದೀರಾ? ಹೌದು, ನಾವೆಲ್ಲ ಇವತ್ತು ಮತ್ತೆ ಮಹಿಳೆಯರು ಸೇರಿ ನಾವೆಲ್ಲರೂ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ನಾಳೆ ಇನ್ನೂ ದೊಡ್ಡದಾದ ಒಂದು ತೀವ್ರತರವಾದ ಹೋರಾಟವನ್ನು ಸಹ ಮಾಡುವಂಥ ಯೋಜನೆಗಳನ್ನು ಮಾಡ್ತಾ ಇದ್ದೇವೆ ನಾವು. ಹಾಗಾಗಿ ನಿಮ್ಗೆ ಅದರ ಬಗ್ಗೆ ನಾನು ತಿಳಿಸ್ತೀನಿ. ಇವತ್ತು ಮಾತ್ರ DC ಅವರಿಗೆ ನಾವು ಎಲ್ಲ ಮಹಿಳೆಯರು ಸೇರಿ ಒಂದು ಮನವಿಯನ್ನು ಕೊಡುವಂಥ ಕೆಲಸವನ್ನು ಇವತ್ತಾಗ್ತಾ ಇದೆ. ಸೊ ಇದಿಷ್ಟು ಮೇಯರ್ ಜ್ಯೋತಿ ಪಾಟೀಲ್ ಅವರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹುಬ್ಬಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.